ಒಬ್ಬ ಒಳ್ಳೆ ಗೆಳೆಯ. ನಾನು ಹೇಳಿದಾಗ ಯಾರೂ ಕೂಡ ಅದನ್ನ ಎಲ್ಲಿ ಯಾರ ಜೊತೆ ಇದ್ರು ನಗ್ನಗ್ತಾ ರಿಹರ್ಸಲ್ ಟೈಮಲ್ಲೂ ನಗ್ತಾ ಸ್ಟೇಜ್ ಮೇಲೂ ನಗಿಸ್ತಾ ಇದ್ದಂಥ ವ್ಯಕ್ತಿ. ತಂದೆ ಕಳ್ಕೊಂಡಿದ್ರು. ಮನೆಗೆ ಆಧಾರ ಸ್ತಂಭವಾಗಿದ್ದು ನಮ್ಮ ರಾಕಿ. ಮದುವೆ ಮಾಡಬೇಕು ತುಂಬಾ ವರ್ಷಗಳ ಆಸೆ ಅವನಿಗೆ. ದಯಮಾಡಿ ಅವ್ನು ತುಂಬಾ ಒಳ್ಳೆ ಕಲಾವಿದ. ಅವ್ನು ಇವಾಗ ಅವ್ನ ಲೈಫಲ್ಲಿ ಒಂದು ದೊಡ್ಡ ಸಕ್ಸಸ್ ನ ನೋಡ್ತಿದ್ದ. ಯಾರೆಲ್ಲ ಪ್ರಾಮಾಣಿಕವಾಗಿ ಕಲಾವಿದರಿಗೆ ಏನಾದ್ರು ಸಹಾಯ ಮಾಡ್ಬೇಕು ಅಂತಿದ್ರೆ ದಯಮಾಡಿ ಅದೊಂದು ಕೆಲ್ಸಕ್ಕೆ ಅವನ ಆಸೆ. ಅವ್ನ ಲೈಫಲ್ಲಿ ಇದ್ದ ಗುರಿನೇ ಅದೊಂದು. ನನ್ನ ತಂಗಿ ಮದುವೆ ತುಂಬಾ ಚೆನ್ನಾಗಿ ಮಾಡ್ಬೇಕು. ಇಲ್ಲಿ ನಾವು ದೊಡ್ಡ ಕುಟುಂಬ ಇದೆ. ಇಡೀ ಕರ್ನಾಟಕನ ನಗಿಸ್ತಂತಹ ನಮ್ಮ ಕುಟುಂಬ. ನಾವೆಲ್ಲರೂ ಏನು ನಿಂತಿದ್ದೀವಿ, ನಮ್ಮೆಲ್ಲರೂ ಕುಟುಂಬದ ಒಂದು ಕೂಸು. ಸೊ ಇವತ್ತು ಇಲ್ಲ ಅನ್ನೋ ಒಂದು ಬೇಸರ ತುಂಬ ಇದೆ. ತುಂಬ ನೋವಾಗ್ತದೆ ವಿಷಯ ಕೇಳಿದಾಗ. ಯಾಕಂದರೆ ನಾನು ಇದುವರೆಗೂ ಮಂಗಳೂರಿನ ಗೆಳೆಯರು ತುಂಬ ಜನ ಇದ್ದಾರೆ. ನಮ್ಮ ಸೀಸನ್ 1 ಆಗಿರ್ಬೋದು, 2 ಆಗಿರ್ಬೋದು, ತುಂಬ ಜನ ಇದ್ದಾರೆ. ಆದರೆ ಯಾವುದೂ ಫಂಕ್ಷನ್ಗಳಿಗೆ ಅಂತ ನಾನು ಯಾವಾಗಲೂ ಬಂದಿರಲಿಲ್ಲ ಮಂಗಳೂರಿಗೆ. ಸೊ ಈ ಥರದ್ದೊಂದು ಇನ್ಸಿಡೆಂಟ್ ಆಗಿ ಈ ಥರ ಬರಬೇಕಾಯ್ತಲ್ಲ ಅನ್ನೋ ಒಂದು ಬೇಜಾರು ಭಾಳ ಇದೆ. ಒಬ್ಬ ಒಳ್ಳೆ ಗೆಳೆಯ. ನಾನು ಹೇಳಿದಾಗೆ ಯಾರೂ ಕೂಡ ಅದನ್ನು ಎಲ್ಲಿ ಯಾರ ಜೊತೆಲಿ ಇದ್ರು ನಗ್ನಗ್ತಾ ರಿಹರ್ಸಲ್ ಟೈಮಲ್ಲೂ ನಗ್ತಾ ಸ್ಟೇಜ್ ಮೇಲೂ ನಗಿಸ್ತಾ ಇದ್ದಂಥ ವ್ಯಕ್ತಿ. ಅದನ್ನು ಹೇಳಿದ್ನಲ್ಲ, ಈಗ ಇದೆಲ್ಲ ನಮ್ಮ ಕುಟುಂಬನೇ. ಇದು ಸೀಸನ್ 1 ಸೀಸನ್ 2 ಅಂತ ಏನಿಲ್ಲ. ಎಷ್ಟೇ ಸೀಸನ್ಗಳಾದರೂ ಅದೆಲ್ಲ ನಮ್ಮ ಕುಟುಂಬನೇ. ಸೊ ಆ ಕುಟುಂಬದ ಒಂದು ಕೂಸು ಇಲ್ದಂಗೆ ಆಗಿದೆ. ಒಂದು ಅಂತಂದರೆ ಸ್ವಲ್ಪ ದಿನಗಳ ಹಿಂದೆ, ಸ್ವಲ್ಪ ವರ್ಷಗಳ ಹಿಂದೆ ಅವರ ತಂದೆನ ಕಳ್ಕೊಂಡಿದ್ರು ಅಂತೇಳಿ ಹೇಳಿದ್ರು. ಇದು ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಇವಾಗ ಬರಬೇಕಾದ್ರೆ ಮತ್ತೆ ಎಲ್ಲ ವಿಷಯಗಳನ್ನ ಕೇಳ್ಕೊಂಬಂದಾಗ ಅನಿಸಿದ್ದು. ತಂದೆ ಕಳ್ಕೊಂಡಿದ್ರು. ಮನೆಗೆ ಆಧಾರ ಸ್ತಂಭವಾಗಿದ್ದು ನಮ್ಮ ರಾಕಿ. ಸೊ ಈಗ ಅವನನ್ನು ಕಳ್ಕೊಂಡಿರುವಂಥ ತಾಯಿ ಮತ್ತು ತಂಗಿ. ಆದರೆ ನಾವು ರಾಕಿ ಇಲ್ಲ, ಆದರೆ ರಾಕಿ ಸ್ಥಾನದಲ್ಲಿ ನಾವೆಲ್ಲರೂ ಇರ್ತೀವಿ. ಆ ತಾಯಿಗೆ ತಂಗಿಗೆ ಸಪೋರ್ಟಾಗಿ ನಾವೆಲ್ಲರೂ ನಿಂತ್ಕೊತೀವಿ ಅಂತ ಬಟ್ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಅವನ ಆತ್ಮಕ್ಕೆ ಶಾಂತಿ ಸಿಗಲಿ. ಅಮ್ಮ ಮಗಳಿಗೆ ಈ ನೋವನ್ನು ಭರಿಸುವಂಥ ಶಕ್ತಿನ ದೇವ್ರು ಕೊಡಲಿ ಅಂತ ಹೇಳ್ತೀವಿ. ಆದರೆ ಅವರು ಎಲ್ಲನೂ ಮಾಡ್ತಾರೆ. ಇಷ್ಟು ಬೇಗ ಒಂದು ಒಳ್ಳೆ ಸಕ್ಸಸ್ನ ಈ ಏಜ್ಗೆ ಕೊಟ್ಟು ಇಡೀ ಕರ್ನಾಟಕ ಜನ ಗುರುತಿಸ್ಕೊಳ್ಳೋ ಥರ ಮಾಡಿ ಇಷ್ಟು ಬೇಗ ಮತ್ತೆ ವಾಪಸ್ ಕರ್ಕೊಳ್ಳೋಂಥ ತಪ್ಪನ್ನ ಯಾಕೆ ಮಾಡ್ದಪ್ಪ ಭಗವಂತ ಅಂತ ಒಂದು ಪ್ರಶ್ನೆನ ಅವ್ರ ಮುಂದಗಡೆ ಇಡ್ತೀವಿ. ಅದೇ ಸರ್, ಅದು ಆದಮೇಲೂ ಕೂಡ ಹೇಳಿದೆ ನಾವೆಲ್ಲರೂ ಕುಟುಂಬ. ಯಾಕಂದರೆ ಕಾಮಿಡಿ ಕಿಲಾಡಿಗಳು ಅನ್ನೋ ಪ್ರೋಗ್ರಾಮ್ ಆದಮೇಲೂ ಕೂಡ ನಾವು ಚಾಂಪಿಯನ್ಶಿಪ್ ಅಂತ ಮಾಡಿದ್ವಿ. ಆವಾಗ ಸೀನಿಯರು ಜೂನಿಯರು ಅನ್ನೋದೇನಿಲ್ಲ, ಎಲ್ಲರೂ ಒಟ್ಟಿಗೆ ಗುಂಪು ಮಾಡಿ ಆ ಕಾರ್ಯಕ್ರಮ ಮಾಡಿದ್ವಿ. ಆವಾಗ ಎಲ್ಲರೂ ಕೂಡ ಮತ್ತೆ ಒಂದಾಗಿ ಮತ್ತೊಂದು ಕುಟುಂಬ ದೊಡ್ಡದಾಗ್ತಾ ಹೋಗ್ತಾ ಅಷ್ಟೇ. ಒಂದಲ್ಲ 12 ಜನ ಇದ್ವಿ, 15 ಜನ ಇದ್ವಿ. ಆಮೇಲೆ ಮತ್ತೆ ಎರಡನೇ ಸೀಸನ್ ಬಂತು, ಅವರೊಂದು 15 ಜನ ಸೇರಿಕೊಂಡ್ರು, 30 ಜನ ಆದ್ವಿ. ಸೊ ಈ ಥರ ದೊಡ್ಡ ಕುಟುಂಬ ಆಯ್ತಾ ಹೋಯಿತು. ಸೊ ಆ ಒಂದು ಬಾಂಡಿಂಗು, ಆ ಒಂದು ಪ್ರೀತಿ ನಮ್ಮೆಲ್ಲರ ಮಧ್ಯೆ ಇರೋದಕ್ಕೋಸ್ಕರನೇ ಇಲ್ಲಿ ತನಕ ಕರ್ಕೊಂಡ್ಬಂದಿದ್ದೆ. ಸೊ ನಾನು ಹೇಳೋದಷ್ಟೇನೆ. ಸೊ ತಾಯಿ ಮಗಳಿಗೆ ನಾವೆಲ್ಲರೂ ಜೊತೆಲಿರ್ತೀವಿ, ನೀವುಗಳು ಕೂಡ ಜೊತೆಲಿರಿ ಅಂತ ಕೇಳ್ಕೊತೀವಿ ಅಷ್ಟೇ. ಈಗ ಸರ್ಕಾರ ಅಥವಾ ಫಿಲ್ಮ್ ಇಂಡಸ್ಟ್ರಿ ಒಂದು ಸಹಾಯಕ್ಕೆ ನಿಲ್ಬೇಕಂತ ಅನಿಸೋದಿಲ್ಲ. ಯಾಕಂದರೆ ಫ್ಯಾಮಿಲಿ ಅಷ್ಟು ಗಟ್ಟಿ ಇಲ್ಲ. ಅದು ತಂಗಿ ಮದುವೆ ಮಾಡಬೇಕು ತುಂಬ ವರ್ಷಗಳ ಆಸೆ ಅವನಿಗೆ. ದಯಮಾಡಿ ಅವ್ನು ತುಂಬ ಒಳ್ಳೆ ಕಲಾವಿದ. ಅವ್ನು ಇವಾಗ ಅವ್ನ ಲೈಫಲ್ಲಿ ಒಂದು ದೊಡ್ಡ ಸಕ್ಸಸ್ನ ನೋಡ್ತಿದ್ದ. ಯಾರೆಲ್ಲ ಪ್ರಾಮಾಣಿಕವಾಗಿ ಕಲಾವಿದರಿಗೆ ಏನಾದರೂ ಸಹಾಯ ಮಾಡಬೇಕು ಅಂತಿದ್ರೆ ದಯಮಾಡಿ ಅದೊಂದು ಕೆಲ್ಸಕ್ಕೆ ಅವನ ಆಸೆ. ಅವ್ನ ಲೈಫಲ್ಲಿ ಇದ್ದಿದ್ದ ಗುರಿನೇ ಅದೊಂದು. ನನ್ನ ತಂಗಿ ಮದುವೆ ನಾನು ತುಂಬ ಚೆನ್ನಾಗಿ ಮಾಡಬೇಕು ಅಂತ. ಇಲ್ಲಿ ನಾವು ದೊಡ್ಡ ಕುಟುಂಬ ಇದ್ದೀವಿ. ಅಂದರೆ ನಾವು ಹೇಳಿದ್ವಿ, ನಾವು ಕಾಮಿಡಿ ಕಿಲಾಡಿಗಳು ಅನ್ನೋದೇ ಒಂದು ದೊಡ್ಡ ಕುಟುಂಬ ಇದ್ದೀವಿ. ಈ ಕುಟುಂಬ ಏನಿದೆ, ಈ ಕುಟುಂಬ ಸದಸ್ಯರು ನಾವುಗಳೆಲ್ಲ ಏನಿದ್ದೀವಿ, ನಾವೆಲ್ಲರೂ ಇಲ್ಲಿ ನಿಂತ್ಕೊತೀವಿ ಅವ್ರ ಜೊತೆಗೆ. ಸೊ ಇದ್ರ ಜೊತೆಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಕಡೆಯಿಂದ ನಾವು ಯಾಕೆ ಒಬ್ಬ ಕಲಾವಿದನಿಗೋಸ್ಕರ ನಾವೆಲ್ಲರೂ ಸೇರಿಕೊಂಡು ನಾವು ಇಡೀ ಟೀಮ್ ಎಲ್ಲ ಸೇರಿಕೊಂಡು ನಾವು ಕೂಡ ಕೇಳ್ಕೊತಾ ಇದ್ದೀವಿ, ಸಪೋರ್ಟ್ ಆಗಿ ನೀವು ಕೂಡ ಸಪೋರ್ಟ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.